ನಮಸ್ಕಾರ ವೀಕ್ಷಕರೇ ಕೋಡಿಶ್ರೀಗಳು ನುಡಿಯುವ ಭವಿಷ್ಯವಾಣಿಗಳು ನಿಜವಾಗಿಯೂ ಕೂಡ ಆಗಿದೆ. ಅಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಆದರೆ 2024ರ ಕಾರ್ತಿಕ ಮಾಸದ ವೇಳೆ ಕೋಡಿಶ್ರೀಗಳು ಹೇಳಿದ್ದ ಭವಿಷ್ಯವಾಣಿಗಳೆಲ್ಲವೂ ಕೂಡ ನಿಜವಾಯಿತಲ್ಲವೇ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹೌದು, ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ 2024ರಲ್ಲಿ 2025 ವರ್ಷದ ಭವಿಷ್ಯವಾಣಿಯನ್ನ ನುಡಿಯಲಾಗಿತ್ತು. ಈ ಭವಿಷ್ಯವಾಣಿ ಕೇಳಿದಂತಹ ಜನ ಬೆಚ್ಚಿ ಬಿದ್ದಿದ್ರು. ಆದರೆ ಈ ವರ್ಷ ಅಂದ್ರೆ 2025 ವರ್ಷ ಮುಗಿತಾಗಿದ್ದಂತೆ ಕೋಡಿಶ್ರೀಗಳು ನುಡಿದ ಭವಿಷ್ಯವಾಣಿಗಳೆಲ್ಲವೂ ಕೂಡ ನಿಜವಾಗಿವೆ ಅನ್ನುವಂತಹ ಮಾಹಿತಿ ಸಂಶಯ ಮೂಡ್ತಾ ಇದೆ. ಮೋದಿ ರಾಜೀನಾಮೆ, ಖಾದಿ ಧರಿಸಿದ ವ್ಯಕ್ತಿ ಮುಂದಿನ ಪ್ರಧಾನಿ, ಪಾಕಿಸ್ತಾನದ ನಿರ್ನಾಮದ ಭವಿಷ್ಯ ನುಡಿದ ಬ್ರಹ್ಮಾಂಡ ಗುರೂಜಿ, 2025 ವರ್ಷ ಭಾರತಕ್ಕೆ ಶತ್ರು ಕಂಟಕ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿ ಮುಂದುವರಿಬೇಕಾ ಇಲ್ಲ ಬದಲಾಗಬೇಕಾ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ಕೋಡಿಶ್ರೀಗಳು ಕಾರ್ತಿಕ ಮಾಸದ ವೇಳೆ ನುಡಿದಂತಹ ಭವಿಷ್ಯವಾಣಿಗಳಾದ್ರೂ ಯಾವುವು? ಈ 2025ರಲ್ಲಿ ಯಾವೆಲ್ಲ ಭವಿಷ್ಯವಾಣಿಗಳು ನಿಜವಾಗಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ಕೋಡಿಶ್ರೀಗಳ ಭವಿಷ್ಯವಾಣಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕಳೆದ ವರ್ಷ ಕೋಡಿಮಠದ ಸ್ವಾಮೀಜಿಗಳು ನುಡಿಯಲಾಗಿದ್ದ ಭವಿಷ್ಯ ಮತ್ತು ಅವರು ಹೇಳಿದ್ದಂತಹ ಭವಿಷ್ಯದಲ್ಲಿ ಏನೆಲ್ಲ ನಿಜವಾಯಿತು ಅನ್ನೋದನ್ನ ಸಾಮಾನ್ಯವಾಗಿ ತುಲನೆ ಮಾಡಲಾಗತ್ತೆ, ಆದರೆ ಚರ್ಚೆಗಳನ್ನ ಮಾಡಲಾಗತ್ತೆ. 2025 ವರ್ಷದಲ್ಲಿ 3-4 ಸರ್ತಿ ಭವಿಷ್ಯವಾಣಿಯನ್ನು ನುಡಿದಿದ್ರು. ಆ ಭವಿಷ್ಯವಾಣಿಗಳು ನಿಜವಾಗಿದ್ವು. ಆದರೆ 2024 ವರ್ಷ ಅಂದ್ರೆ ಕಳೆದ ವರ್ಷ ಅವರು ಕಾರ್ತಿಕ ಮಾಸದ ವೇಳೆ ನುಡಿದಂತಹ ಭವಿಷ್ಯವಾಣಿಗಳು ನಿಜವಾಗಲೂ ಕೂಡ ಸತ್ಯವಾಗಿದ್ದಾವ ಅನ್ನುವಂತಹ ಚರ್ಚೆಗಳು ಈಗ ಆಗ್ತಾಗಿದ್ದಾವೆ. ಆದರೆ ಕೆಲವೊಂದಿಷ್ಟು ಭವಿಷ್ಯವಾಣಿಗಳು ನಿಜವಾಗಿವೆ ಅಂತ ಚರ್ಚೆಗಳು ಶುರುವಾಗಿದೆ. ಸಾಮಾನ್ಯವಾಗಿ ಕೋಡಿಮಠದ ಶ್ರೀಗಳು ಯುಗಾದಿ ಮತ್ತು ಕಾರ್ತಿಕ ಮಾಸದ ಟೈಮಲ್ಲಿ ಅಥವಾ ಗಡುವನ್ನ ಇಟ್ಟುಕೊಂಡು ಭವಿಷ್ಯವಾಣಿಯನ್ನ ನುಡಿತಾರೆ. ಹೊಸ ವರ್ಷದ ದಿನವಾದ ಯುಗಾದಿಯ ಆಸುಪಾಸಿನಲ್ಲಿ ಹೇಳುವಾಗ ಮುಂದಿನ ಕಾರ್ತಿಕ ಮಾಸದ ವೇಳೆ ಯುಗಾದಿಯವರೆಗೆ ಅಂತ ಶ್ರೀಗಳು ಹೇಳುವ ಟೈಮ್ ಲೈನ್ ಅನ್ನು ನಾವು ನೋಡೇ ಇರ್ತೀವಿ ಅಥವಾ ಕೇಳಿಗಿರ್ತೀವಿ. ಕಳೆದ ಕಾರ್ತಿಕ ಮಾಸದ ವೇಳೆ ಅಂದ್ರೆ ದೀಪಾವಳಿ ಹಬ್ಬದ ಆಸುಪಾಸಿನಲ್ಲಿ ಹಲವಾರು ವಿಷಯಗಳನ್ನ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಹೇಳಿಕೊಂಡಿದ್ರು. ಅದರಲ್ಲಿ ಪ್ರಮುಖವಾದದ್ದು ಏನಂದ್ರೆ ಪ್ರಾಕೃತಿಕ ವಿಕೋಪ, ಮುಖ್ಯಮಂತ್ರಿ ಬದಲಾವಣೆ ಮತ್ತು ಗಡಿ ಉದ್ವಿಗ್ನತೆ ವಿಚಾರ. ಕಳೆದ ವರ್ಷ ಯುಗಾದಿಗ ವೇಳೆ ದೇವರ ನಾಡಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಜನರು ಭಾರಿ ತೊಂದರೆಯನ್ನ ಅನುಭವಿಸಲಿದ್ದಾರೆ ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ರು. ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ಮಳೆ, ಭೂಕುಸಿತಕ್ಕೆ 254 ಜನರು ಸಾವಿಗೀಡಾಗಿದ್ರು. ಮನೆ ಮಠಗಳೆಲ್ಲವೂ ಕೂಡ ಮುಚ್ಚಿ ಹೋಗಿದ್ವು. ಇಷ್ಟೇ ಅಲ್ಲದೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಎರ್ರಾಬಿರಿಯಾಗಿ ಮಳೆ ಸುರಿದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಇನ್ನು ಎರಡನೆಯದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಹಳ ದಿನದಿಂದ ಚರ್ಚೆಯಾಗ್ತಾ ಇರುವ ವಿಷಯವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆಯೂ ಕೋಡಿಶ್ರೀಗಳು ಪದೇ ಹೇಳಿಕೆಯನ್ನ ನೀಡ್ತಾ ಇದ್ರು. ಪರೋಕ್ಷವಾಗಿ ಸಿಎಂ ಬದಲಾವಣೆ ಕಾಂಗ್ರೆಸ್ನಲ್ಲಿ ಸುಲಭದ ವಿಚಾರ ಅಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಕಳೆದ ವರ್ಷದ ಕಾರ್ತಿಕ ಮಾಸದ ವೇಳೆ ಹಾಸನ ಜಿಲ್ಲೆ ಹಾರನಹಳ್ಳಿ ತಾಲೂಕಿನ ಅರಸೀಕೆರೆ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹಾಲುಮತ ಸಂಸ್ಥಾನಕ್ಕೆ ಸಮಾಜದ ಬಲವಿದೆ, ಅವರಿಂದ ಸಮಾಜ ಕಲ್ಯಾಣ ಕೆಲಸಗಳು ಹಿಂದಿನಿಂದಲೂ ನಡೆದುಕೊಂಡು ಬಂದಿವೆ, ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆ ಇದೆ, ಹೀಗಾಗಿ ಹಾಲು ಕೆಟ್ಟರೂ ಹಾಲುಮತ ಕೆಡುವುದಿಲ್ಲ, ಸಿದ್ದರಾಮಯ್ಯನವರು ಅವರಾಗೇ ಪದತ್ಯಾಗ ಮಾಡಬೇಕೇ ಹೊರತು ಬಲವಂತದಿಂದ ಅವರನ್ನ ಕೆಳಗಡೆ ಇಳಿಸೋದಕ್ಕಾಗೋದಿಲ್ಲ, ಅಥವಾ ಬಲವಂತದಿಂದ ಅವರನ್ನ ಕೆಳಗಿಳಿಸಿದ್ದೇ ಆದಲ್ಲಿ ದೊಡ್ಡ ಅನಾಹುತವಾಗತ್ತೆ ಅನ್ನೋ ರೀತಿಯಾಗಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ನಿಜವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ನಮ್ಮ ದೇಶದ ಭರತಖಂಡಕ್ಕೆ ಗಡಿ ಸಮಸ್ಯೆ ಎದುರಾಗಲಿದೆ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ದೇಶದ ಉತ್ತರ ಭಾಗದಲ್ಲಿ ಸಾವು ನೋವುಗಳು ಸಂಭವಿಸಲಿವೆ ಅಂತ ಹೇಳಿದ್ರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಕೃತ್ಯಕ್ಕೆ 26ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ರು. ಇದಕ್ಕೆ ಭಾರತದ ಪ್ರತೀಕಾರವಾಗಿ ಭಾರತ ಮತ್ತು ಪಾಕಿಸ್ತಾನದ ಜೊತೆಗಿನ ಉದ್ವಿಗ್ನತೆ, ಯುದ್ಧದ ಕಾರ್ಮೋಡ ಕೂಡ ಕವಿದಿತ್ತು. ಇವೆಲ್ಲವುಗಳನ್ನ ತಾಳೆ ಹಾಕಲಾಗಿತ್ತು. ಇನ್ನು ಕಳೆದ ಕಾರ್ತಿಕ ಮಾಸದ ವೇಳೆ ದೇಶದ ಪ್ರಭಾವಿ ವ್ಯಕ್ತಿಯೊಬ್ಬರು ಇಹಲೋಕವನ್ನ ತ್ಯಜಿಸಲಿದ್ದಾರೆ ಅಂತ ಕೋಡಿಶ್ರೀಗಳು ಹೇಳಿದ್ರು. ಡಿಸೆಂಬರ್ 26, 2024ರಂದು ದೇಶದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಮೃತಪಟ್ಟಿದ್ರು.
92 ವರ್ಷ ಮನಮೋಹನ್ ಸಿಂಗ್ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದು, ದೇಶದ 3ನೇ ಬಾರಿ ಪ್ರಧಾನಿಯಾಗಿದ್ದ ಪ್ರಧಾನಿಗಳ ಪೈಕಿ ಮನಮೋಹನ್ ಸಿಂಗ್ ಕೂಡ ಒಬ್ಬರಾಗಿದ್ರು. ಈ ಭವಿಷ್ಯವಾಣಿಯು ಕೂಡ ನಿಜವಾಗತ್ತೆ. ಆದರೆ ಮುಂದಿನದ್ದು ಏನಂತಂದ್ರೆ, ಜಾಗತಿಕವಾಗಿ ವಿಶ್ವದ ಆರ್ಥಿಕತೆಯ ಮೇಲೆ ಸಾಕಷ್ಟು ಪೆಟ್ಟು ಬೀಳಲಿದೆ ಅಂತಲೂ ಕೂಡ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಇರಾನ್ ಇಸ್ರೇಲ್ ಯುದ್ಧ ಆರ್ಥಿಕತೆಯ ಮೇಲೆ ಪೆಟ್ಟು ಕೊಡಲು ಆರಂಭ ಮಾಡುತ್ತೆ. ಮುಂದುವರೆದ ಭಾಗವಾಗಿ ಭಾರತವೂ ಸೇರಿದಂತೆ ಹಲವು ರಾಷ್ಟ್ರಗಳ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಕ್ಕಾಪಟ್ಟೆ ಸುಂಕವನ್ನ ಹೇರಿದ್ದಾನೆ. ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಸಂಬಂಧಿಸಿದಂತೆ ರಷ್ಯಾದಿಂದ ತೈಲ ಖರೀದಿಸಬಾರದು ಅಂತ ಟ್ರಂಪ್ ಭಾರತಕ್ಕೆ ಸೂಚಿಸಿದ್ರು. ಆದರೆ ಇದಕ್ಕೆ ಭಾರತ ಮಣಿಲಿಲ್ಲ, ಅಥವಾ ಈ ಟ್ಯಾಕ್ಸು ಭಾರತಕ್ಕೆ ಹೊರೆಯಾಗತ್ತೆ. ಹೀಗಾಗಿ ಭಾರತದ ಆರ್ಥಿಕತೆ ಸೇರಿದಂತೆ ವಿಶ್ವದ ಮೇಲೆ ಆರ್ಥಿಕತೆ ಸೇರಿದಂತೆ ಭಾರತದ ಮೇಲೂ ಕೂಡ ಆರ್ಥಿಕತೆಯ ಪೆಟ್ಟು ಬಿದ್ದಿದೆ. ಜೊತೆಗೆ ರೂಪಾಯಿಯ ಮೌಲ್ಯ ಅಪಮೌಲ್ಯವಾಗ್ತಾ ಇದೆ. ಇವೆಲ್ಲವುಗಳನ್ನ ನೋಡ್ತಾ ಇದ್ರೆ ಕೋಡಿಶ್ರೀಗಳ ಭವಿಷ್ಯವಾಣಿ ನಿಜವಾಯಿತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಇನ್ನು ಇದಿಷ್ಟೇ ಇಲ್ಲದೆ ನಿನ್ನೆ ಮೊನ್ನೆಯಷ್ಟೇ ಕಲಬುರಗಿ ಮತ್ತು ವಿಜಯಪುರದಲ್ಲಿ ಭೂಮಿ ಕಂಪಿಸಿದೆ. ಜನ ಬೆಚ್ಚಿ ಬಿದ್ದಿದ್ದಾರೆ. ಕಲಬುರಗಿಯಲ್ಲಿ ಒಂದೇ ದಿನ 4 ಬಾರಿ ಭೂಮಿ ಕಂಪಿಸಿದ್ದು, ರಾತ್ರಿ ಸಮಯದಲ್ಲಿ ಭೂಮಿ ಕಂಪಿಸಿದ್ರಿಂದ ಜನ ಗಾಬರಿಯಾಗಿ ತಮ್ಮ ಮನೆಯಿಂದ ಹೊರಗಡೆ ಓಡ್ ಬಂದಿದ್ದಾರೆ. ಮತ್ತೊಂದು ಕಡೆ ವಿಜಯಪುರ ನಗರ ಸುತ್ತಮುತ್ತ ಸಹ ಭೂಮಿ ಕಂಪಿಸಿದ ಅನುಭವವಾಗಿದೆ. ರಾತ್ರಿ 10:05 ಸುಮಾರಿಗೆ 2 ಬಾರಿ ಭೂಮಿ ಕಂಪಿಸಿದ್ದು ಜನರು ಆತಂಕಕ್ಕೊಳಗಾಗಿದ್ದಾರೆ. ಕಳೆದ 2 ತಿಂಗಳಲ್ಲಿ ಜಿಲ್ಲೆಯಲ್ಲಿ ಹಲವೆಡೆ ಭೂಮಿ ಕಂಪಿಸಿದ ಅನುಭವವಾಗಿದೆ. ಸರಣಿ ಭೂಮಿ ಕಂಪನಗಳಿಂದ ಜನ ಕಂಗಾಲಾಗಿದ್ದಾರೆ. ಇನ್ನು ಈಗ ನುಡಿಯಲಾಗಿರುವ ಭವಿಷ್ಯವಾಣಿ ಏನಂದ್ರೆ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಿಂದ ಬೆಳೆ ನಾಶ, ಉತ್ತರ ಭಾರತದಲ್ಲಿ ಮೇಘಸ್ಫೋಟ, ಜಪಾನ್, ಪಾಕಿಸ್ತಾನ ಮುಂತಾದ ಕಡೆ ಜಲಪ್ರಳಯ. ದೇಶದ ನಾನಾ ಭಾಗಗಳಲ್ಲಿ ಕಳೆದ 10 ತಿಂಗಳಲ್ಲಿ ಕಾಲ್ತುಳಿತ ಉಂಟಾಗಿ ನೂರಾರು ಜನರು ಸಾವಿಗೀಡಾಗಿದ್ದಾರೆ. ಅನೇಕ ಕಾರಣಿಕವನ್ನ ಕೂಡ ಇಲ್ಲಿ ನುಡಿಯಲಾಗಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಕಾಲ್ತುಳಿತಕ್ಕೆ ಜನ ಮತ್ತಷ್ಟು ಸಾಯುವ ಸಾಧ್ಯತೆಗಳಿದಾವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಯುದ್ಧಗಳು ಮುಂದುವರಿಯಲಿವೆ. ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತವೆ. ಮನುಷ್ಯ ಮೌನವಾಗದಿದ್ರೆ ಹೆಚ್ಚು ಜ್ಞಾನ ಸಂಪಾದನೆ ಮಾಡೋದಕ್ಕೆ ಸಾಧ್ಯವಿಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಕಡೆಯಾಗದಿದ್ದು ಮಾನವನಿಗೆ ಜ್ಞಾನ ಮತ್ತು ವಿವೇಕ ನೀಡಲಾಗಿದೆ. ಇನ್ನು ಮುಂದಾದರೂ ಎಲ್ಲರೂ ಮಾನವರಾಗಿಯೇ ಉಳಿದುಕೊಳ್ಳಬೇಕು. ಮಾನವನ ಬುದ್ಧಿ ಕೆಟ್ಟೋಗ್ಬಿಡತ್ತೆ. ಆದ್ದರಿಂದ ಮಾನವ ಬುದ್ಧಿಯನ್ನ ಕೆಡಿಸ್ಕೊಳ್ಬಾರದು. ಯುದ್ಧವನ್ನ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಘನಘೋರ ಯುದ್ಧಗಳು ಆಗುವುದು ಶತಸಿದ್ಧ ಅನ್ನೋದರ ಮೂಲಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ಕೋಡಿಮಠದ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ರಾಜಕೀಯ ಹಾಗೂ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಹಲವಾರು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಇದೀಗ ಕೋಡಿಮಠದ ಸ್ವಾಮೀಜಿಗಳು ನುಡಿದ ಭವಿಷ್ಯವಾಣಿ ಮತ್ತೊಮ್ಮೆ ನಿಜವಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಕಳೆದ ಜೂನ್ ತಿಂಗಳಲ್ಲಿ ಕೋಡಿಮಠದ ಪೀಠಾಧ್ಯಕ್ಷ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು 2 ಪ್ರಧಾನಿಗಳ ಸಾವಿನ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ ಕೋಡಿಶ್ರೀಗಳ ಭವಿಷ್ಯ ನಿಜವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೋಡಿಶ್ರೀಗಳು ಪ್ರಪಂಚದಲ್ಲಿ ಭೂಕಂಪ ಸಂಭವಿಸಲಿದೆ, ಇದರಿಂದ ಹೆಚ್ಚಿನ ಸಾವು ನೋವು ಸಂಭವಿಸಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿತ್ತು. ಇದೀಗ ಈ ಭವಿಷ್ಯವಾಣಿ ನಿಜವಾಗಿದೆ. ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ ಭೀಕರ ಭೂಕಂಪದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಈಗ ಈ ಭವಿಷ್ಯವೂ ಕೂಡ ನಿಜವಾಗಿದೆ. ಇನ್ನು ಪ್ರಪಂಚದ ಭೂಪಟದಿಂದ ಒಂದು ರಾಷ್ಟ್ರ ನಿರ್ನಾಮವಾಗತ್ತೆ ಅಂತ ಹೇಳಿದ್ರು. ಅದರಂತೆ ಅಫ್ಘಾನಿಸ್ತಾನ ತಾಲಿಬಾನಿಗಳ ವಶವಾಗಿತ್ತು, ಅದು ಕೂಡ ನಿಜವಾಗಿತ್ತು. ಆದರೆ ಈಗ ಭಾರತ ಅಂದ್ರೆ 2025 ವರ್ಷ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ ಅಂತ ಹೇಳೋದರ ಮೂಲಕ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಂವ್ನಲ್ಲಿ ದೊಡ್ಡ ಉಗ್ರರ ದಾಳಿ ಸಂಭವಿಸಿದೆ. ಈ ಒಂದು ಉಗ್ರರ ದಾಳಿಯಲ್ಲಿ 26ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇದರ ಬಗ್ಗೆಯೂ ಕೂಡ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಈ ಭವಿಷ್ಯವಾಣಿಯಲ್ಲಿ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ, ಭಾರತಕ್ಕೆ ಮಗ್ಗಲು ಮುಳ್ಳು, ದೊಡ್ಡ ಭೀಕರ ಯುದ್ಧವನ್ನ ಮಾಡುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಅದರಂತೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಕಾಟ ಮತ್ತು ರಕ್ತದೋಕುಳಿಯನ್ನ ಹರಿಸಿದೆ. ಇದು ಮುಂದುವರೆದ ಭಾಗವಾಗಿ ಕೋಡಿಶ್ರೀಗಳು ಒಂದು ಭವಿಷ್ಯವಾಣಿಯನ್ನ ನುಡಿತಾರೆ. ಅದು ಏನಂತಂದ್ರೆ, ಭಾರತ ಅನ್ಯ ದೇಶಗಳೊಂದಿಗೆ ಯುದ್ಧ ಸಾರಲಿದೆ ಅನ್ನೋದರ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಈಗ ಪಾಕಿಸ್ತಾನದ ವಿರುದ್ಧ ಭಾರತ
ಯುದ್ಧ ಸಾರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡತಾಗಿದೆ. ಒಂದು ಕಡೆ ಬ್ರಹ್ಮಾಂಡ ಗುರೂಜಿಯ ಭವಿಷ್ಯವಾಣಿ, ಪ್ರಧಾನಿ ನರೇಂದ್ರ ಮೋದಿಯವರು ಕೆಳಗಿಳಿತಾರೆ, ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅನ್ನುವಂತಹ ಭವಿಷ್ಯವಾಣಿ. ಇನ್ನೊಂದು ಕಡೆ ಕೋಡಿ ಶ್ರೀಗಳ ಭವಿಷ್ಯವಾಣಿ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂಭವಿಸುತ್ತೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನ ಸಾರಿ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.